ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆವಾಗಲೇ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾಯಿತ್ತು. ಇವಾಗ ಒಂದು ಸ್ವಲ್ಪ ಸಣ್ಣದಾಗಿ ಬರ್ತಾಯಿದೆ ನೋಡಿ. ಈ ಮಳೆಯಲ್ಲಿ ನಾವು ಬಿಸಿ ಬಿಸಿಯಾಗಿರೋ ಮ್ಯಾಗಿನ ಮಾಡ್ಕೊಂಡು ತಿನ್ನೋಣ ಬನ್ನಿ. ಅಂದರೆ ಎಲ್ಲ ವೆಜಿಟೇಬಲ್ನ ಹಾಕಿಬಿಟ್ಟು ಮ್ಯಾಗಿ ಮಾಡೋಣ, ಅಂದರೆ ಹೆಲ್ದಿ ಕೂಡ. ಸೊ ಅದಕ್ಕೆ ಇವಾಗ ಒಂದು ಚಿಕ್ಕದಾಗಿರುವಂಥ ಆನಿಯನ್ನ ಕಟ್ ಮಾಡ್ಕೊಳ್ಳೋಣ. ಫುಲ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಣ್ಣದೇ ತೊಗೋಬೇಕು. ಆಮೇಲೆ ಎಲ್ಲ ಬೀನ್ಸು, ಕ್ಯಾರೆಟು, ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಚಿಲ್ಲಿನ ತೊಗೊಂಡಿದ್ದೀನಿ. ಫುಲ್ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಅದರಲ್ಲೂ ಈ ಮಳೆ ಬಂತಪ್ಪ ಅಂತಂದರೆ ಏನಾದರೂ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಈ ಥರ ಬಜ್ಜಿ ಹಾಗೆ ಏನಾದರೂ ಒಂದು ತಿನ್ನಬೇಕಂತ ಹೇಳ್ಬಿಟ್ಟು ನೋಡಿ ನಾನು ಒಂದೇ ಚಿಲ್ಲಿನ ತೊಗೊಂಡಿದ್ದೀನಿ. ಕ್ಯಾರೆಟ್ ಕೂಡ ಹಾಫ್ ಅಷ್ಟೇ ತೊಗೊಳ್ತಾ ಇದ್ದೀನಿ. ಜಾಸ್ತಿ ಎಲ್ಲ ತೊಗೊಳಕ್ಕೆ ಹೋಗಲ್ಲ, ಮತ್ತು ಬರೀ ವೆಜಿಟೇಬಲೇ ಆಗಿಬಿಡುತ್ತೆ. ಅದಕ್ಕೆ ಓನ್ಲಿ ಮ್ಯಾಗಿ ತಿಂದುಬಿಟ್ರೆ ನಡೆಯುತ್ತೆ. ಬಟ್ ಆದರೂ ಈ ಥರ ಎಲ್ಲ ವೆಜಿಟೇಬಲ್ಸ್ನ ಹಾಕಿಬಿಟ್ರೆ ಹೆಲ್ದಿ ಕೂಡ. ಮತ್ತು ಒಂದು ಹಾಫ್ ಟೊಮೊಟೊ ಕೂಡ ತೊಗೊಂಡಿದ್ದೀನಿ ನೋಡಿ. ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು, ಇದಕ್ಕೆಲ್ಲ ಜೀರಿಗೆ ಸಾಸ್ಪೆಲ್ಲ ಹಾಕಬಾರ್ದು. ಅದಕ್ಕೆ ಒಮ್ಮೆ ಡೈರೆಕ್ಟ್ ಬೆಳ್ಳುಳ್ಳಿ ಹಾಕಿಬಿಟ್ಟು ಎಲ್ಲ ವೆಜಿಟೇಬಲ್ನ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಅದೆಷ್ಟು ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಇದು ಯಾವುದು ಎಲ್ಲ ಕುದಿಸೋದೆಲ್ಲ ಬೇಡ. ಸ್ವಲ್ಪ ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಮಾಡ್ಕೊಂಡು ಬಿಡೋಣ. ಒಂದು ಸ್ವಲ್ಪ ಉಪ್ಪು ಹಾಕಿಬಿಡಬೇಕು. ಉಪ್ಪು ಹಾಕಿದ್ರೆ ಬೇಗನೆ ಕುದಿಯುತ್ತೆ ಎಲ್ಲ ತರಕಾರಿ ಎಲ್ಲ. ವೆಜಿಟೇಬಲ್ಸ್ ನೋಡಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಎಲ್ಲ ಮ್ಯಾಗಿನ ಸ್ವಲ್ಪ ಚಿಕ್ಕದಾಗಿ ಮುರ್ಕೊಳ್ಳೋಣ. ಯಾಕಂತ ನಾನು ಹೇಳ್ತೀನಿ ಬನ್ನಿ. ಇವಾಗ ನಾವು ಮ್ಯಾಗಿ ಮಸಾಲನ ಹಾಕ್ಕೊಳ್ಳೋಣ ಬನ್ನಿ. ಫುಲ್ ಹಾಕ್ಕೊಂಡು ಬಿಡಬೇಕು. ಮತ್ತು ಇದಕ್ಕೆ ಯಾವುದು ಮಸಾಲೆ ಏನೂ ಹಾಕೋದೇ ಬೇಡ. ಅದಕ್ಕೆ ನೋಡಿ ಈ ಥರ ಡೈರೆಕ್ಟಾಗಿ ನೀರು ಹಾಕಬಾರ್ದು. ಈ ಥರ ಮ್ಯಾಗಿನ ಹಾಕಿಬಿಟ್ಟು ಒಂದು 5 ನಿಮಿಷ ಅಥವಾ ಒಂದು 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದ್ರೇ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಆಮೇಲೆ ನೀರನ್ನ ಹಾಕೊಳ್ಳೋಣ. ನೋಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಕುದಿಯೋಕೆ ಇಟ್ಬಿಡಬೇಕು ಅಂತ. ನೀವು ಮತ್ತೆ ಪದೇ ಸ್ಪೂನೆಲ್ಲ ಇದು ಮಾಡಬೇಡಿ, ತಾನೇ ಅದು ಕುದಿಯುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಈ ಥರ ಹೊರಗಿಂದೆಲ್ಲ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಎಲ್ಲ ವೆಜಿಟೇಬಲ್ನ ಹಾಕಿಬಿಟ್ಟು ನಿಮ್ಮ ಮಕ್ಕಳಿಗೆ ಕೂಡ ಮಾಡಿಕೊಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ದಿನ ತಿನ್ನೋದು ಒಳ್ಳೆಯದಲ್ಲ. ಯಾವಾಗಾದರೂ ಒಂದು ಸತಿ ತಿಂದರೆ ಪರವಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇನ್ನೊಂದು ಏನಪ್ಪ ಅಂತಂದರೆ ಇದ್ರೊಳಗೆ ನಾವು ಮೈನೂಸ್ ಹಾಕೊಂಡು ತಿಂತಾ ಇದ್ದೀನಿ. ಆವಾಗಲೇ ಬಿಸಿದಾಗ ಹಾಕ್ಕೊಳ್ಬಾರ್ದು. ಟೇಸ್ಟ್ ಅಂದರೆ ಒಂಥರ ಆಗುತ್ತೆ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮೈನೂಸ್ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಟೇಸ್ಟ್ ಹೇಳೋಕ್ಕೆ ಆಗಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಒಂದು ಸತಿ ಎಲ್ಲರೂ ಟ್ರೈ ಮಾಡಿ ನೋಡಿ. ಆಲ್ರೆಡಿ ಮಳೆ ಕೂಡ ನಿಂತಿತು. ಬನ್ನಿ ಎಲ್ಲರೂ ತಿನ್ನೋಣ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್.